ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಉಪವಾಸಕ್ಕೆ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. 1 ಕಪ್ ಆಗುವಷ್ಟು ಶಾವಿಗೆ ಮತ್ತು ಅರ್ಧ ಕಪ್ ಆಗುವಷ್ಟು ರವವನ್ನು ಸ್ವಲ್ಪ ಎಣ್ಣೆ ಹಾಕಿ 2 ನಿಮಿಷ ಹುರಿದುಕೊಳ್ಬೇಕು. ಹುರಿದ ರವೆ ಮತ್ತು ಶಾವಿಗೆಯನ್ನು ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಳ್ಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಕಪ್ ಮೊಸರು ಮತ್ತು 1.5 ಕಪ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 15ರಿಂದ 20 ನಿಮಿಷ ಮುಚ್ಚಳ ಮುಚ್ಚಿಟ್ಟು ಇಡಬೇಕು. 20 ನಿಮಿಷ ಆದಮೇಲೆ ಹಿಟ್ಟು ಚೆನ್ನಾಗಿ ಗಟ್ಟಿಯಾಗಿರ್ತದೆ. ಆಗ ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟಿನ ಹದ ಸರಿ ಮಾಡ್ಕೊಳ್ಬೇಕು. ಹಿಟ್ಟಿಗೆ ಒಂದು ಒಗ್ಗರಣೆ ಹಾಕಬೇಕು. ಸಣ್ಣ ಸೌಟಲ್ಲಿ ಎಣ್ಣೆಯನ್ನು ಬಿಸಿ ಮಾಡಿಕೊಳ್ಬೇಕು. ಅದರಲ್ಲಿ ಸಾಸಿವೆ, 2 ಚಮಚ ಕಡಲೆಬೇಳೆ, ಹಸಿಮೆಣಸು, ಕರಿಬೇವು ಹಾಕಿ ಚೆನ್ನಾಗಿ ಹುರಿದುಕೊಳ್ಬೇಕು. ಈ ಒಗ್ಗರಣೆಯನ್ನು ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅರ್ಧ ಚಮಚ ಆಗುವಷ್ಟು ಸೋಡಾ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಇಡ್ಲಿ ಪ್ಲೇಟಲ್ಲಿ ಹಾಕಿ 10ರಿಂದ 15 ನಿಮಿಷ ಬೇಯಿಸಿದರೆ ರುಚಿಯಾದ ಶಾವಿಗೆ ಇಡ್ಲಿ ರೆಡಿ ಆಗ್ತದೆ. ಫುಲ್ ವಿಡಿಯೋ ನೋಡಬೇಕಿದ್ರೆ ಸ್ಕ್ರೀನ್ ಮೇಲೆ ಕಾಣುವ ಲಿಂಕನ್ನು ಪ್ರೆಸ್ ಮಾಡಿ ನೋಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋ ಎಲ್ಲರಿಗೂ ಧನ್ಯವಾದಗಳು.